Very good afternoon, students. Good afternoon. 7, 8, 9ನೇ ತರಗತಿ ಅಂದ್ರೆ ಆಲ್ರೆಡಿ ವಾಲಿಬಾಲ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆ ವಲಯ ಮಟ್ಟ, ತಾಲೂಕು ಮಟ್ಟ, ಹಾಗೆ ಈ ವರ್ಷ ಜಿಲ್ಲಾ ಮಟ್ಟದ ಸಮೇತ ಭಾಗವಹಿಸಿದ್ದೀರಾ, ಹೌದಾ? ಆದ್ರೂ ಸಮೇತ ವಾಲಿಬಾಲ್ ಅಂತಕ್ಕಂತಹ ಒಂದು ಆಟದ ಬಗ್ಗೆ ನಾವು ಸ್ವಲ್ಪ ಹಿನ್ನೆಲೆ ನೋಡ್ಬೇಕು. ವಾಲಿಬಾಲ್ ಅಂತಕ್ಕಂಥದ್ದು ಯಾವ ದೇಶದಲ್ಲಿ ಆರಂಭವಾಯಿತು? ಯಾರು ಹೇಳ್ತೀರಾ? ನಿಂತ್ಕೊಂಡು ಹೇಳ್ಬೇಕು, ಗುಂಪಲ್ಲಿ ಗೋವಿಂದ ಅನ್ಬಾರ್ದು. ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಹೇಳಿ, ಈ ಆಟ ಯಾವ ದೇಶದಲ್ಲಿ ಆರಂಭವಾಯಿತು? ಅಮೆರಿಕ ದೇಶದಲ್ಲಿ ಆರಂಭವಾದಂತಹ ಈ ಕ್ರೀಡೆ ಎಷ್ಟರಲ್ಲಿ ಆರಂಭವಾಯಿತು? ಯಾರು ಹೇಳ್ತೀರಾ? ವಾಲಿಬಾಲ್ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲೇ ಹುಟ್ಟಿದಂತಹ ಆಟ ಇದು, ಓಕೆ. ಆದ್ರೆ ಈ ಆಟ ಎಷ್ಟರಲ್ಲಿ ಆರಂಭವಾಯಿತು? ನೀವು ಕಳೆದ 8 ಮತ್ತು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. 1895ರಲ್ಲಿ ಫೆಬ್ರವರಿ 9ರಂದು ಕಂಡುಹಿಡಿದ್ರು. ಯಾರು ಕಂಡುಹಿಡಿದ್ರು? ಅಮೆರಿಕ ದೇಶದವರು. ಅವರು ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಬಾಸ್ಕೆಟ್ಬಾಲ್ ನ ಪಿತಾಮಹರು. ಆದ್ರೆ ವಾಲಿಬಾಲ್ ನ ಪಿತಾಮಹ ಅಂತ ರೇವಣಿಸಿದ ಯಾರನ್ನ ಹೇಳ್ತಾವಪ್ಪ? ಯಾರು ಹೇಳ್ತೀರಾ ವಾಲಿಬಾಲ್ ನ ಪಿತಾಮಹ? ಯಾರು ಬರ್ತಾ ಇದ್ದೀರಿ? ಹೇಳಿ, ಕರೆಕ್ಟ್ ಹೇಳ್ರಿ. WG ಮಾರ್ಗನ್ ಅಂತ ಅಂದ್ಬಿಟ್ಟು ವಾಲಿಬಾಲ್ ನ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ವಿಲಿಯಂ ಜಿ ಮಾರ್ಗನ್. ಎಲ್ಲ ರೆಸ್ಪಾನ್ಸ್ ಅಂದ್ರೆ ತುಂಬಾ ದಿನ ಆಯ್ತಲ್ಲ ಹೇಳ್ಬೇಕು. ವಾಲಿಬಾಲ್ ಅಂತಕ್ಕಂಥದ್ದು ಯಾವ ದೇಶದ ಆರಂಭವಾಯಿತು? ಅಮೆರಿಕದಲ್ಲಿ ಕಂಡಿರ್ತಕ್ಕಂತಹ ವಾಲಿಬಾಲ್ ಕ್ರೀಡಾ ಪಿತಾಮಹ ಯಾರು? ಎಷ್ಟರಲ್ಲಿ ಕಂಡುಹಿಡಿದ್ರು? ಫೆಬ್ರವರಿ 9ರಂದು. ಈ ಆಟವನ್ನ ಮೊಟ್ಟ ಮೊದಲ ಬಾರಿಗೆ ಬಟ್ಟೆ ಸುತ್ತಿದಂತಹ ಒಂದು ಚೆಂಡನ್ನ ಬಳಸಿ 2 ಕಂಬಗಳ ಮಧ್ಯೆ ಒಂದು ದಾರವನ್ನ ಕಟ್ಟಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಳಿತಾ ಇರ್ತಕ್ಕಂಥ ಒಂದು ಗೇಮ್ ಅನ್ನ ನಾವು ವಾಲಿಬಾಲ್ ಬಂದ್ಬಿಟ್ಟು ಯಾವಾಗ ಅಮೆರಿಕದಲ್ಲಿ ಈ ಆಟವನ್ನ ಆರಂಭವಾಯಿತು. ಆದ್ರೆ ಈ ಆಟಕ್ಕೆ ಮೊಟ್ಟ ಮೊದಲ ಹೆಸರು ಅಂತಕ್ಕಂಥದ್ದು ಒಂದಿದೆ. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಯಾವುದು? ಮಿಂಟೋನೆಟ್. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಮಿಂಟೋನೆಟ್. ಈ ಮಿಂಟೋನೆಟ್ ಅಂತಕ್ಕಂತಹ ಒಂದು ಆಟವನ್ನ 1896ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ನ ಅಧ್ಯಕ್ಷರಾದಂತಹ ಡಾಕ್ಟರ್ ಆಲ್ಸ್ಟೆಡ್ ಅವರು ಈ ಆಟವನ್ನು ವಾಲಿಬಾಲ್ ಅಂತ ಕಂಡುಹಿಡಿದರು. ಅಂದ್ರೆ ಹೆಸರನ್ನ ಬದಲಾಯಿಸಿದರು. ಸ್ಪ್ರಿಂಗ್ ಫೀಲ್ಡ್ ಡಾಕ್ಟರ್ ಆಲ್ಸ್ಟೆಡ್. ಡಾಕ್ಟರ್ ಆಲ್ಸ್ಟೆಡ್ ಅವರು 1895ರಲ್ಲಿ ಮಿಂಟೋನೆಟ್ ಅಂತಕ್ಕಂತಹ ಒಂದು ವಾಲಿಬಾಲ್ ಹೆಸರನ್ನ ಮತ್ತೆ ಪುನಃ ಮರುನಾಮಕರಣ ಮಾಡಿದಂತವರು 1890ರಲ್ಲಿ ಯಾರಪ್ಪ ಅಂತಂದ್ರೆ ಆಲ್ಸ್ಟೆಡ್ ಅವರು ವಾಲಿಬಾಲ್ ಅಂತ ಅಂದ್ಬಿಟ್ಟು ಮತ್ತೆ ಪುನಃ ಮರುನಾಮಕರಣ ಮಾಡಿದ್ರು. ಹೀಗೆ ಈ ಆಟ ಅಮೆರಿಕ ದೇಶದಲ್ಲಿ ಒಂದೇ ಅಲ್ಲದೆ ಯುರೋಪಿನಾದ್ಯಂತ ಪ್ರಚಾರ ಮಾಡತಕ್ಕಂತ ಒಂದು ಸಂಸ್ಥೆ ಉದ್ಭವ ಆಯ್ತು ಆ ಸಂದರ್ಭದಲ್ಲಿ. ಯಾವ ಸಂಸ್ಥೆ ಅಂದ್ರೆ YMCA. ಕೇಳಿದ್ರ ಮುಂದೆ ಹೆಸರು ಕೇಳಿದ್ರೆ ಇದು YMCA ಕೇಳಿಲ್ಲ? ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್
ನೀವು ಕೇಳ್ಬೋದು, ಅಬ್ಸರ್ವೇಷನ್ ಕೇಳ್ತಾರೆ. YMC ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಒಂದು ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಂತೆ ಗ್ರೀಕ್ ರೋಮನ್ಗೂ ಸಮೇತ ಅಥೆನ್ಸ್ ಸಮೇತ ಈ ಒಂದು ಸಂಸ್ಥೆ ಫಿಸಿಕಲ್ ಎಜುಕೇಶನ್ಗೆ ಅಂದ್ರೆ ಸ್ಪೋರ್ಟ್ಸ್ಗೆ ಪ್ರಚಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಬರೀ ಅಮೆರಿಕದಲ್ಲಿ ಅಲ್ಲದೆ ಯುರೋಪ್ ಖಂಡದಾದ್ಯಂತ ಪ್ರಚಾರ ಮಾಡಿದಂತಹ ವಾಲಿಬಾಲ್ ಅನ್ನ ಎಲ್ಲಾ ದೇಶಗಳಿಗೆ, ಹಳ್ಳಿಯವರಿಗೆ, ಮೂಲೆ ಮೂಲೆಗೆ ಪ್ರಚಾರ ಮಾಡಿದಂತಹ ಸಂಸ್ಥೆ ಈಗ ಹೆಂಗೆ ನೀವು ಈ ಕ್ರಿಕೆಟ್ ಅಂತಕ್ಕಂಥದ್ದು ಬರೀ ಇಂಗ್ಲೆಂಡ್ ನಲ್ಲಿ ಹುಟ್ಟುಕೊಂಡು, ಹೌದಾ? ಕ್ರಿಕೆಟ್ ಆರಂಭದಲ್ಲಿ ಇಂಗ್ಲೆಂಡ್ ಮಾತ್ರ, ಆ ದೇಶದಲ್ಲಿ ಮಾತ್ರ ಆಟ ಆಡ್ತಿದ್ರು. ಹಾಗೆ ಇವತ್ತು ಪ್ರಪಂಚದಾದ್ಯಂತ ಸುಮಾರು ಇವತ್ತು 2020 ಮ್ಯಾಚ್ ನಡೀತಾ ಇದೆ, ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ. ಸೊ ಒಂದೊಂದು ಗುಂಪಲ್ಲೂ 5 ದೇಶಗಳಿದಾವೆ, ಹೌದಾ? ಹಾಗೆ 20 ರಿಂದ 30 ದೇಶಗಳಲ್ಲಿ ಮೂಲೆ ಮೂಲೆಯಲ್ಲಿ, ಹಳ್ಳಿಗಳಲ್ಲಿ ಇವತ್ತು ಎಡೆ ಮಾಡಿ ಇಟ್ಕೊಂಡು ಅಟ್ಲೀಸ್ಟ್ ಮ್ಯಾಚ್ ಆಡ್ತಾ ಇದಾರೆ ಇವತ್ತು ಎಲ್ಲ ಮಕ್ಕಳೆಲ್ಲ. ಸ್ವಲ್ಪ ಏರಿಯಾ ಸಿಕ್ಕರು ಸಾಕು ಆಟ ಆಡ್ತಿದ್ದಾರೆ. ಹಾಗೆ ಈ ಒಂದು ವಾಲಿಬಾಲ್ ಅಂತಕ್ಕಂಥ ಒಂದು ಆಟವನ್ನ YMC ಅಂತಕ್ಕಂಥ ಸಂಸ್ಥೆ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿದಂತ ಒಂದು ಸಂಸ್ಥೆ ಇದು YMC. ಈ ಸಂಸ್ಥೆ ಉದ್ಭವ ಆದ್ಮೇಲೆ ಇದಕ್ಕೊಂದು ರೂಪರೇಷೆಗಳನ್ನು ತರಬೇಕು ಅಂತ. ಅಂದ್ರೆ ವಾಲಿಬಾಲ್ ಮೊದಲು ಬಟ್ಟೆ ಕಟ್ಟಿದಂತ ಒಂದು ಚೆಂಡಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಯಾವುದೇ ಸ್ಪರ್ಶ ಇಲ್ಲದೆ, ಒಂದು ನಿಯಮ ಇಲ್ಲದೆ ಸುಮ್ಮನೆ ಆಟ ಆಡ್ತಾ ಇತ್ತು. ಆದ್ರೆ ಈ ಸಂಸ್ಥೆ ಏನ್ ಮಾಡ್ತಪ್ಪ ಅಂತಂದ್ರೆ 1916ರಲ್ಲಿ 3 ಸ್ಪರ್ಶದ ನಿಯಮ ಅಂತಕ್ಕಂಥದ್ದನ್ನ ಜಾರಿ ತಗೊಂಡು, ಎಷ್ಟು 3 ಟಚ್ ಅಂತ ಹೇಳ್ತಿರಲ್ಲ, ಸ್ಪರ್ಶ, ಈ ನಿಯಮ ಜಾರಿ ತಂತು. ಅಂದ್ರೆ 3 ಸ್ಪರ್ಶದ ನೀವು ನೋಡಿದ್ರಲ್ಲ. ಸೊ ಈ ಒಂದು ಅಂಕಣದಲ್ಲಿ ಒಂದು ಟೀಮ್, ಇದು ಎ ಟೀಮ್ ಅಂತ ತಿಳ್ಕೊಂಡ್ರೆ ಬಿ ಟೀಮ್ ಆದ್ರೆ, ಬಿ ಟೀಮ್ ಎ ಟೀಮ್ ಇಂದ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಆ ಕಡೆ ಬಿ ಟೀಮ್ ಅವರು 3 ಸ್ಪರ್ಶದಿಂದ ಎ ಟೀಮಿಗೆ ಬಾಲನ್ನ 2 ಆಟಗಳ ಮಧ್ಯೆ ಕಳಿಸ್ತಕ್ಕಂಥದ್ದನ್ನ ಒಂದು ನಿಯಮವನ್ನು ಜಾರಿ ತಂದಂತಹ ಸಂಸ್ಥೆ YMC. ಹೀಗೆ ಈ ಆಟ ಅಂತಕ್ಕಂಥದ್ದು ಪ್ರಾರಂಭವಾಯಿತು, ವಾಲಿಬಾಲ್ ಅಂತಕ್ಕಂಥದ್ದು. ಸೊ ಹೀಗೆ ಮುಂದುವರೆದು ಈ ಒಂದು ಪ್ರಪಂಚದಾದ್ಯಂತ ಒಂದು ವರ್ಲ್ಡ್ ಕಪ್ ಅನ್ನ ಮಾಡಬೇಕು, ವಿಶ್ವಕಪ್ ಅಂತ ಮಾಡಬೇಕು, ಜೊತೆಗೆ ಒಲಿಂಪಿಕ್ಸ್ಗೆಲ್ಲ ಸೇರ್ಪಡೆ ಆಗಬೇಕು ಅಂತ ಅಂದ್ಬಿಟ್ಟು ಮತ್ತೆ ಕೆಲವೊಂದು ಸಂಸ್ಥೆ ಉದ್ಭವ ಆಯಿತು. ಆ ಸಂಸ್ಥೆ ಬೇರೆ ಯಾವುದಲ್ಲ, FIVB, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥ ಸಂಸ್ಥೆ. ಈ ಒಂದು ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ 1964ರಲ್ಲಿ ಟೋಕಿಯೋ ಅಂತಕ್ಕಂಥ ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಗಿದೆ ಈ ಒಂದು ಆಟ. 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ಗೆ ಈ ವಾಲಿಬಾಲ್ ಅಂತಕ್ಕಂಥದ್ದು ಸೇರ್ಪಡೆ ಆಯ್ತು. ಒಲಿಂಪಿಕ್ಸ್ ಅಂತಕ್ಕಂಥದ್ದು ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? 4 ವರ್ಷಕ್ಕೊಮ್ಮೆ ನಡೀತದೆ, ಹೌದಲ್ಲ? ಸೊ ಈಗ 2024ರ ಒಂದು ಒಲಿಂಪಿಕ್ಸ್ ಎಲ್ಲಿ ನಡೀತದೆ? ಫ್ರಾನ್ಸ್, ಪ್ಯಾರಿಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೀತದೆ, ಹೌದಾ? ಸೊ ಹೀಗೆ ಆ ಒಂದು ಒಲಿಂಪಿಕ್ಸ್ ಹೇಗೆ ನಡೀತಾ ಇದೆಯಲ್ಲ 4 ವರ್ಷಕ್ಕೊಮ್ಮೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 1944ರಲ್ಲಿ ಅಧಿಕೃತವಾಗಿ ಸೇರ್ಪಡೆ ಆಯಿತು. ಹೀಗೆ ಇಂತಹ ಒಂದು ಒಲಿಂಪಿಕ್ಸ್ ಇವತ್ತು ಸಮೇತ ವಾಲಿಬಾಲ್ ಅಂತಕ್ಕಂಥದ್ದು ಅಲ್ಲಿಂದ 1964ರಿಂದ ಇಲ್ಲಿವರೆಗೂ 2024ರವರೆಗೂ ಇದು ಒಂದು ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ಆಗಲಿ ಅಥವಾ ಬೆಳ್ಳಿ ಪದಕ ಆಗಲಿ ಅಥವಾ ಕಂಚಿನ ಪದಕ ಆಗಲಿ ಕಪ್ಪನ್ನು ಹೊಡಲಿಕ್ಕೆ ವಿವಿಧ ದೇಶಗಳು ಮುಗಿಬಿದ್ದಿದೆ. ಅಂತಹ ಒಂದು ಆಟದ ಬಗ್ಗೆ ನೀವು ಇದುವರೆಗೂ ಇತಿಹಾಸವನ್ನು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾದ್ರೆ ವಾಲಿಬಾಲ್ ಆಟ ಅಂತ ಯಾವ ದೇಶದ ಕ್ರೀಡೆ? ಈ ಆಟವನ್ನು ಮೊಟ್ಟ ಮೊದಲು ಏನಂತ ಕರೀತಾ ಇದ್ರು? ಮಿಂಟೋನೆಟ್ ಅಂತಕ್ಕಂತಹ ಪದವನ್ನ ಮತ್ತೆ ಬದಲಾಯಿಸಿದಂತಹವರು ವಾಲಿಬಾಲ್ ಅಂತ ಬದಲಾಯಿಸಿದಂತವ್ರು ಯಾರು? ಈ ಆಟವನ್ನು ಯುರೋಪ್ ಖಂಡಾದ್ಯಂತ ಪ್ರಚಾರ ಮಾಡಿದಂತಹ ಸಂಸ್ಥೆ ಯಾವುದು? ಈ YMC
OICA ಅಂತಕ್ಕಂಥ ಸಂಸ್ಥೆ ವಾಲಿಬಾಲ್ ಅನ್ನ ಎಷ್ಟು ಸ್ಪರ್ಶಕ್ಕೆ ನಿಯಮವನ್ನು ಜಾರಿ ತಂದಿದೆ, ಹೌದಾ? ನಂತರ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ವಾಲಿಬಾಲ್ ಅಂತಕ್ಕಂಥದ್ದು ಯಾವ ಒಲಿಂಪಿಕ್ಸ್ ಅಲ್ಲಿ ಎಷ್ಟರಲ್ಲಿ ಸೇರ್ಪಡೆ ಆಯಿತು? ಗೊತ್ತಾಯ್ತಲ್ಲ ಈಗ? ಇದು ಅಂಕಣ ಆಟದ ಒಂದು ಇತಿಹಾಸ. ಆದ್ರೆ ಅಂಕಣ ಬನ್ನಿ, ಇದು ವಾಲಿಬಾಲ್ ಅಂಕಣ. ಈ ವಾಲಿಬಾಲ್ ಅಂಕಣ ಅಂತಕ್ಕಂಥದ್ದು ಯಾವುದೇ ಅಂಕಣಗಳು ನಮ್ಮ ಒಂದು ದೈಹಿಕ ಶಿಕ್ಷಣದ ನಿಯಮದ ಪ್ರಕಾರ ಒಂದು ಶಾಲಾ ಕಾಲೇಜುಗಳು ಇರಬೇಕಾದ್ರೆ ಉತ್ತರ ದಕ್ಷಿಣವಾಗಿ ಇರಬೇಕು. ಯಾವುದೇ ಅಂಕಣಗಳು ಇವನು ಟ್ರ್ಯಾಕ್ ಸಮೇತ. ಆದ್ರೆ ಖೋಖೋ ಮಾತ್ರ ಪೂರ್ವ ಪಶ್ಚಿಮವಾಗಿರ್ತದೆ, ಈಸ್ಟ್ ವೆಸ್ಟ್ ಇರ್ತದೆ. ಉಳಿದಿದ್ದವೆಲ್ಲವೂ ಸಮೇತ ನಾರ್ತ್ ಸೌತ್ ಅಲ್ಲೇ ಇರ್ತವೆ. ಕಾರಣ ಏನಪ್ಪಾ ಅಂತಂದ್ರೆ ಸೂರ್ಯನ ಒಂದು ಕಿರಣಗಳು ನಮ್ಮ ಮುಖದ ಮೇಲೆ ಅಥವಾ ಕಣ್ಣಿಗೆ ತೊಂದರೆ ಆಗದ ಹಾಗೆ ಮಾಡಿರ್ತಕ್ಕಂಥ ರೂಪಿಸತಕ್ಕಂಥ ಒಂದು ಅಂಕಣ. ನಾನು ನಿಮಗೆ ಈ ತರ ಬರೆದಿದ್ದೀನಿ, ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಓಕೆ, ನಮ್ಮ ಅಂಕಣ ಇರ್ತಕ್ಕಂಥ ನಮ್ಮ ಫೀಲ್ಡ್ ಅಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇದೆ? ಈಗ ಉತ್ತರ ಮತ್ತು ದಕ್ಷಿಣ ರೀತಿಯಲ್ಲಿ ಇದೆ. ಓಕೆ, ಈ ಅಂಕಣವನ್ನು ನೋಡಿದಾಗ ಸೊ ಉದ್ದ ಎಷ್ಟಿದೆ ಅಂದ್ರೆ 18 ಮೀಟರ್, ಅಗಲ 9 ಮೀಟರ್. 18 ಮೀಟರ್ ಉದ್ದ, 9 ಮೀಟರ್ ಅಗಲ. ಸೊ ಹೀಗೆ ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಅಂಕಣ. ಇದನ್ನು ನಾವು ಎಂತ ಗೆರೆ ತಗೊಳ್ತೀವಿ? ಮಧ್ಯ ಗೆರೆ. ಈ ಮಧ್ಯಗೆರೆಯಿಂದ ಈ ಎಷ್ಟು ಮೀಟರ್ ಇರ್ತದೆ ಈ ಒಂದು ಗೆರೆ? ಅದಕ್ಕೇನಂತ ಕರಿತೀವಿ? ಆಕ್ರಮಣ ಗೆರೆ ಅಥವಾ ಅಟ್ಯಾಕ್ ಲೈನ್ ಅಂತ ಕರಿತೀವಿ, ಹೌದಾ? ಈ ಮಧ್ಯಗೆರೆಯಿಂದ ನಾವು ಎರಡು ಎ ಮತ್ತು ಬಿ ಕೋಟ್ ಅಂತಕ್ಕಂಥದ್ದನ್ನು ನಾವು ಭಾಗ ಮಾಡಿದಾಗ ಮತ್ತೆ ಇದರಲ್ಲಿ ಎ ಅಂಕಣದಲ್ಲಿ ಇದು ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್ ಆಗುತ್ತೆ. ಅದೇ ತರ ಬಿ ಅಂಕಣದಲ್ಲಿ ನಾವು ಬಿ ಅಂಕಣವನ್ನು ಮತ್ತೆ ಪುನಃ ಇದನ್ನ ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್ ಆಗಿ ನಾವು ಕರಿತೀವಿ. ಇದನ್ನ ಆಕ್ರಮಣ ಗೆರೆ ಅಂತ ಕರಿತೀವಿ, ಅಟ್ಯಾಕ್ ಲೈನ್ ಅಂತ ಇಂಗ್ಲಿಷ್ ಅಲ್ಲಿ. ಆಕ್ರಮಣ ಗೆರೆ. ಸೊ ಮಧ್ಯಗೆರೆಯಿಂದ ಇಲ್ಲಿಗೆ ಎಷ್ಟು ಮೀಟರ್ ಅಪ್ಪ ಅಂತಂದ್ರೆ 3 ಮೀಟರ್ ಉದ್ದ ಇರುತ್ತೆ. ಸೊ 18 ಮೀಟರ್ ಅಲ್ಲಿ ಅರ್ಧವನ್ನು ಮಾಡಿದಾಗ ಎಷ್ಟು ಉಳಿತದೆ? ಇದು 9 ಮೀಟರ್. ಅದರಲ್ಲಿ 3 ಅಟ್ಯಾಕ್ ಲೈನ್ ಬಂತು ಅಂದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು 6 ಮೀಟರ್. ಅದೇ ತರ ಮಧ್ಯಗೆರೆಯಿಂದ ಬಿ ಕೋಟ್ ಅಲ್ಲಿ ಇರ್ತಕ್ಕಂಥ ಆಕ್ರಮಣ ಗೆರೆಗೆ 3 ಮೀಟರ್. ಅದೇ ತರ ಎಂಡ್ ಲೈನ್ಗೆ ಇದು ಎಂಡ್ ಲೈನ್ ಅಂತ ಕರಿತೀವಿ. ಎಷ್ಟು? 6 ಮೀಟರ್. ಓಕೆ, ಈಗ ಇರ್ತಕ್ಕಂಥದ್ರಲ್ಲಿ ಈ ಕಂಬ ಸೆಂಟ್ರಲ್ ಲೈನಿಂದ ಇಲ್ಲಿಗೆ 50 ಸೆಂಟಿಮೀಟರ್ ಮತ್ತೆ ಈ ಕಡೆ 50 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕಂಬ. ಹಾಗೆ ಇದು ಸರ್ವಿಸ್ ಝೋನ್. ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ ಗ್ಯಾಪ್ ಅಂತಂದ್ರೆ 15 ಮತ್ತೆ 30 ಸೆಂಟಿಮೀಟರ್ ಇರ್ತಕ್ಕಂಥ ಗೆರೆ, 15 ಸೆಂಟಿಮೀಟರ್ ಇರ್ತಕ್ಕಂಥ ಗ್ಯಾಪ್. ಇಲ್ಲಿಂದ ಇಲ್ಲಿಗೆ ಸರ್ವಿಸ್ ಕ್ಷೇತ್ರ ಅಂತ ಕರಿತೀವಿ. ಸರ್ವಿಸ್ ಏರಿಯಾ, ಸರ್ವಿಸ್ ಕ್ಷೇತ್ರ. ಸೊ ಇಲ್ಲಿಂದ ಇಲ್ಲಿಗೆ ಅಥವಾ ಈ ಕಡೆಯಿಂದ ಈ ಕಡೆಗೆ ಅಂದ್ರೆ ಫ್ರೀ ಝೋನ್, ಟೋಟಲ್ ಅಂಕಣ. ನೀವು ಕಬಡ್ಡಿ ಕೋರ್ಟ್ ಅಂತ ನೋಡಿದ್ರೆ ಬ್ಯಾರಿಕೇಡ್ ಹಾಕಿರ್ತಾರಲ್ಲ, ಅದು ಫ್ರೀ ಝೋನ್. ಅಂದ್ರೆ ತೀರ್ಪುಗಾರರು ಕೂರ್ಲಿಕ್ಕೆ ಅಥವಾ ಸಬ್ಸ್ಟಿಟ್ಯೂಟ್ ಆಗ್ಲಿಕ್ಕೆ ಇಲ್ಲಿ ಟೇಬಲ್ ಇದೆ, ಇದು ಟೇಬಲ್ ಹಾಕಿರ್ತಾರೆ ಇಲ್ಲಿ. ಅವ್ರಿಗೆ ಇಲ್ಲಿ ಟೀಮ್ ಬೆಂಚ್ ಇರ್ತದೆ, ಈ ಕಡೆ ಇವ್ರಿ ಟೀಮ್ ಬೆಂಚ್ ಇರ್ತದೆ, ಈ ಕಡೆ ಇವ್ರಿ ಟೀಮ್ ಬೆಂಚ್ ಇರ್ತದೆ. ಸೊ ಇಲ್ಲಿ ಸೆಂಟರ್ ಟೇಬಲ್ ಸ್ಕೋರರ್ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ಯಾವುದೇ ಒಬ್ಬ ಸಬ್ಸ್ಟಿಟ್ಯೂಷನ್ ಆಗ್ಬೇಕಾದ್ರೆ ರೆಫ್ರಿ ತಗೊಂಡೇನೆ ಸಬ್ಸ್ಟಿಟ್ಯೂಷನ್ ಆಗಬೇಕು. ಇದು ಬಂದ್ಬಿಟ್ಟು 1.75 ಮೀಟರ್ ಇರ್ತದೆ. ಇದು ಎಕ್ಸ್ಟೆಂಡೆಡ್ ಲೈನ್ ಅಂತ ಅಂದ್ಬಿಟ್ಟು ಇದ್ರ ಮಧ್ಯದಲ್ಲಿ ಒಂದು ಇದು ಅಳಿಸ್ಬೋದ ನಟ್ಟನ್ನ ನಿಮಗೆ ತೋರಿಸ್ಬೇಕು. ಮತ್ತೆ ಯಾಕಪ್ಪ ಅಂತಂದ್ರೆ 9 ಮೀಟರ್ ಅಗಲ ಇದೆ ಅಂಕಣ, ಆದ್ರೆ ನಟ್ಟು ಮಾತ್ರ ಉದ್ದ ಬಂದ್ಬಿಟ್ಟು 10 ಮೀಟರ್ ಉದ್ದ ಇರ್ತದೆ. ಇದು ಪೋಲು.
ಪೋಲ್ ಬಂದ್ಬಿಟ್ಟು 2.55 ಮೀಟರ್ ಲೆಂತ್ ಇರ್ತದೆ. ಸೊ ಇದಕ್ಕೆ ನಾವು ನಟ್ಟನ್ನು ನಾವು ಇದು ಮಾಡಬೇಕು. ಹಾಂಟನ್ ಅಂತ ತಿಳ್ಕೊಂಡ್ರೆ ಇದು ಮೇಲೆ ಟೇಪು 7 ಸೆಂಟಿಮೀಟರ್ ಕಾಣಿಸ್ತಾ ಇದೆಯಲ್ಲ. ಬಾಯ್ಸಿಗೆ ಸಪರೇಟ್ ಇದೆ, ಗರ್ಲ್ಸಿಗೆ ಸಪರೇಟ್ ಇದೆ. ನಿಮ್ಗೆ ಗೊತ್ತಿದೆ ನಟ್ ಒಂದು ಮೆಜರ್ಮೆಂಟ್. ಸೊ ಉದ್ದ ಬಂದ್ಬಿಟ್ಟು ಟೋಟಲ್ ನಟ್ಟಿನ ಉದ್ದ ಬಂದ್ಬಿಟ್ಟು ಎಷ್ಟು 10 ಮೀಟರ್ ಉದ್ದ ಇದೆ. ಅಗಲ ಬಂದ್ಬಿಟ್ಟು 1 ಮೀಟರ್. ಇಲ್ಲಿ ಬಾಯ್ಸಿಗೆ ಎಷ್ಟಿದೆ ಅಂತ ಹೇಳ್ತೀರಾ? ನಟ್ ಹೈಟ್ ಈ ಗ್ರೌಂಡ್ ಇಂದ ಸೆಂಟರ್ ಪಾಯಿಂಟ್ ಗೆ ಒಬ್ಬ ವಾಲಿಬಾಲ್ ಪ್ಲೇಯರ್ ಎಷ್ಟು 12 ಫೀಟ್ ಅಥವಾ ಮೀಟರ್? ತಪ್ಪು. ಮತ್ತೆ ಏನ್ ಹೇಳ್ತೀರಾ? ಬಾಯ್ಸಿಗೆ 2.43 ಮೀಟರ್ ಎತ್ತರ ಇರ್ತದೆ. ಗರ್ಲ್ಸಿಗೆ 2.23 ಮೀಟರ್ ಎತ್ತರ ಇರ್ತದೆ. ನಿಮಗೆ ಏಕಲೇ ನೀವು ತಿಳಿಸಿರ್ತಾರೆ, ನೀವು ಅದನ್ನ ತಿಳ್ಕೊಂಡಿರ್ಬೇಕು. ಎಲ್ಲವೂ ಸಮೇತ ಅಂಕಣದ ಅಳತೆ, ಇತಿಹಾಸ ಎಲ್ಲವೂ ಸಮೇತ ಇದು 8ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ನೀವು ಇದನ್ನ ತಿಳ್ಕೊಂಡಿರ್ಬೇಕು. ಆದ ನಟ್ಟಿನ ಉದ್ದ ಎಷ್ಟು ಹೇಳು ವಿರೇಶ? ಅಗಲ ಎಷ್ಟು? ಬಾಯ್ಸಿಗೆ ಎಷ್ಟಿರ್ತದೆ ನಟ್ಟ ಎತ್ತರ? 4.3 ಮೀಟರ್. 2 ಪಾಯಿಂಟ್ ಅಂತಂದ್ರೆ ನಾವು ಬಿಡಿಗಿ ಸಂಖ್ಯೆಯಲ್ಲಿ ಹೇಳಬೇಕು ಅದನ್ನ. ಗರ್ಲ್ಸಿಗೆ ಎಷ್ಟಿರ್ತದೆ? ಕಂಬದ ಪೋಲ್ನ ಹೈಟ್ ಎಷ್ಟಿರ್ತದೆ? ಇದನ್ನ ನಾವು ಏನಂತ ಕರಿತೀವಿ ವಾಲಿಬಾಲ್ ಅಲ್ಲಿ? ಆಂಟೆನಾ. ಹೌದಾ? ಈ ಆಂಟೆನಾ ಎತ್ತರ ಬಂದ್ಬಿಟ್ಟು 1.80 ಮೀಟರ್ ಎತ್ತರ. ಸೊ 5 ಮೀಟರ್ ಇರ್ತದೆ. ಯಾವುದೇ ಒಂದು ಸರ್ವಿಸ್ ಹೊಡೆದಂತಹ ಒಂದು ಬಾಲು, ಯಾವುದೇ ಸ್ಮ್ಯಾಶ್ ಹೊಡೆದಂತಹ ಬಾಲು ಆಪೋಸಿಟ್ ಹೋಗ್ಬೇಕಾದ್ರೆ ಈ 2 ಆಂಟೆನಾಗಳ ಮಧ್ಯದಲ್ಲೇ ಹೋಗ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಎ ತಂಡದ ಆಟಗಾರರ ಪೊಸಿಷನ್ ಅನ್ನು ನಾವು ನೋಡೋದಾದ್ರೆ, ಪೊಸಿಷನ್ ನಂಬರ್ 1, 2, 3, 4, 5, 6. ಸೊ ಈ ತರ ಪೊಸಿಷನ್ ಇದೆ. 1, 2, 3, 4, 5, 6. ಇದು ಪೊಸಿಷನ್. ನಾನು ಹೇಳ್ತಿರೋದು ಪ್ಲೇಯರ್ ನಿಲ್ತಕ್ಕಂತಹ ಪೊಸಿಷನ್. ಆ ಕಡೆ ಆಪೋಸಿಟ್ ಬಿ ಟೀಮ್ ಹೇಳೋದಾದ್ರೆ ಇಲ್ಲಿ 1 ಬರುತ್ತೆ, 2, 3, 4, 5, ಸೆಂಟರ್ 6. ಇದು ಪೊಸಿಷನ್. ಸರ್ ಹಾಗಾದ್ರೆ ರೊಟೇಷನ್ ವರ್ಷ 1 ಇಲ್ಲಿ ಬರುತ್ತೆ, 2 ಹತ್ತ 1 6 ಹತ್ರ ಬರುತ್ತೆ, 6 5 ಹತ್ರ ಬರುತ್ತೆ, 5 4 3 2. ಇದು ವಾಲಿಬಾಲ್ ಪ್ಲೇಯರ್ ನ ಒಂದು ರೊಟೇಷನ್.
ಇಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಆಪೋಸಿಟ್ನವರಿಗೆ ಒಂದು ಅಂಕ ಜೊತೆಗೆ ಸರ್ವಿಸ್ ಹೋಗುತ್ತೆ. ತಪ್ಪು ಮಾಡಿರ್ತಕ್ಕಂತಹ ತಂಡದ ಆಪೋಸಿಟ್ನವರಿಗೆ ಈ ರೀತಿ ಮ್ಯಾಚ್ ಎಲ್ಲವರೆಗೂ ನಡೀತದಪ್ಪ ಅಂತಂದ್ರೆ ಟೋಟಲ್ ಬೆಸ್ಟ್ ಆಫ್ 5 ಸೆಟ್ ನಡೀತದೆ. ಅದು 25 ಅಂಕಗಳಿಗೆ. ಅಲ್ಲಿ ಏನಾದ್ರು ಡಿಸೈಡಿಂಗ್ ಸೆಟ್ 2-2 ಅಂದ್ರೆ 4 ಸೆಟ್ ಸಮ ಆಯ್ತಪ್ಪ, ಅವ್ರು 2 ಸೆಟ್ ಇದ್ದಾರೆ, ಎ ಟೀಮ್ ಅವರು ಬಿ ಟೀಮ್ ನ 2 ಸೆಟ್ ಇದ್ದಾರೆ ಗೆದ್ದಿದ್ದೀವಿ ಮಾತ್ರ, 5ನೇ ಸೆಟ್ ಮಾತ್ರ ಕರೆಕ್ಟ್ 15 ಅಂಕಗಳಿಗೆ ಮಾತ್ರ ಇದು ಡಿಸೈಡಿಂಗ್ ಸೆಟ್ ನಡೀತದೆ. ಸರ್ ಫಸ್ಟ್ ಸೆಟ್ ಅಲ್ಲೇನೆ 24 ಇತ್ತು ಸರ್, ಅಂದ್ರೆ 2 ಅಂಕ ಮೂವ್ ಆಗ್ಬೇಕು, ಮತ್ತೆ ಮುಂದೂಡ್ಬೇಕು. ಅಂದ್ರೆ 24 ಇತ್ತಂದ್ರೆ 26 ಯಾರು ತಗೊಂತಾರೋ ಅವರು ವಿನ್ನರ್ಸ್. 26 ಆಯ್ತು ಸರ್, 28ಕ್ಕೆ ಹಿಂಗೆ ಮ್ಯಾಚ್ ಡಿಸೈಡ್ ಆಗೋವರೆಗೂ ಅದು ಕಂಟಿನ್ಯೂ ಆಗ್ತಾ ಇದೆ. ಯಾವುದೇ ಒಂದು ತಂಡ 2 ಅಂಕದ ಅಂತರದಿಂದ ಗೆಲ್ಲಬೇಕು. ಅರ್ಥ ಆಗ್ತದೆ ಹೇಳ್ತಿರೋದು? ಈ ರೀತಿ ಆಟವನ್ನ ನಾವು ಮ್ಯಾಚ್ ಅನ್ನ ಯಾರು ಕನ್ಸಿಡರ್ ಗೆಲ್ತಾರೆ ಅಂತ ನಾವು. ಸೊ ಇಷ್ಟು ಅಂಕಣ ಮತ್ತು ನಟ್ಟಿನ ಒಂದು ಪರಿಚಯ. ಆದ್ರೆ ಆಟಗಾರರು ಎಷ್ಟು ಜನ ಇರ್ತಾರೆ? ಎಷ್ಟು? 6 ಪ್ಲಸ್ 6, 12 ಜನ ಆಟಗಾರರು, ಇನ್ಕ್ಲೂಡಿಂಗ್ ಲೀಬ್ರೋ ಆಟ ಸೇರಿ. ಲೀಬ್ರೋ ಆಟ ಆಡ್ತಾ ಇದ್ದಾರೆ. ಸೊ ಅವ್ರು ಓನ್ಲಿ ಬ್ಯಾಕ್ ಝೋನ್ ಪ್ಲೇಯರ್ ಆಟ, ಓನ್ಲಿ ಡಿಫೆನ್ಸ್ ಆಡಬೇಕು ಅವನು, ಅಂದ್ರೆ ರಕ್ಷಣಾತ್ಮಕ ಆಟಗಾರ ಅವನು. ಯಾವುದೇ ಸರ್ವಿಸ್ ಮಾಡಲ್ಲ, ಯಾವುದೇ ಸ್ಮ್ಯಾಶ್ ಮಾಡಲ್ಲ. ಅವನು ಇಲ್ಲಿ ಎಂಟ್ರಿ ಆದ್ರೆ ಅವನು ಇಲ್ಲಿ ಬರ್ತಾನೆ, ಸರ್ವಿಸ್ ಮಾಡಲ್ಲ, ಬಟ್ ಸೆಂಟರ್ ಆಡ್ತಾನೆ, ಈ ಕಡೆ ಆಡ್ತಾನೆ, ಇಲ್ಲಿಂದ ಹೊರಗೆ ಹೋಗ್ತಾನೆ. ಆ ತರ ಒಬ್ಬ ಲೀಬ್ರೋ ಆಟಗಾರ ಒಂದು ಸಮೇತ ಇದರಲ್ಲಿ ಇರ್ತಾರೆ. ಹೆಂಗೆ ಈಗ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರಲ್ಲ ಕ್ರಿಕೆಟ್ ಅಲ್ಲಿ, ಇಂಪ್ಯಾಕ್ಟ್ ಬೌಲರ್, ಬ್ಯಾಟ್ಸ್ಮನ್ ಬರಲ್ಲ, ಆ ತರ ಹೊಸ ಒಂದು ಅಪ್ಡೇಟ್ ಇದರಲ್ಲೂ ಸಮೇತ ಇದೆ ಲೀಬ್ರೋ. ಗೊತ್ತಾಯ್ತಲ್ಲ ಈಗ? ಹಾಗಾದ್ರೆ ವಾಲಿಬಾಲ್ ಅಂಕಣದ ಒಂದು ಪ್ರಶ್ನೆಗಳನ್ನ ಕೇಳೋದಾದ್ರೆ, ಅಂಕಣದ ಉದ್ದ ಎಷ್ಟು? ಅಗಲ? ಆಟಗಾರರ ಸಂಖ್ಯೆ? ವಾಲಿಬಾಲ್ ಅಲ್ಲಿ ಸೈಡ್ ಲೈನ್ ಉದ್ದ ಎಷ್ಟು? ವಾಲಿಬಾಲ್ ಅಲ್ಲಿ ಸೈಡ್ ಲೈನ್ ಅಂತ ನಾವು ಬದಿಗೆರೆ ಅಂತ ಯಾವ್ದನ್ನ ಕರಿತೀವಿ? ಇದೆಷ್ಟಿದೆ ಇದು? ಇದನ್ನೇ ಸೈಡ್ ಲೈನ್ ಅಂತ ಕರಿತೀವಿ. ಅಡ್ಡ ಗೆರೆ ಸೈಡ್ ಲೈನ್ ಅಂತ. ಎಂಡ್ ಲೈನ್ ಎಷ್ಟಿದೆ? ನಟ್ಟಿನ ಉದ್ದ ಎಷ್ಟು? ಅಗಲ ಎಷ್ಟು? ಈ ಮನೆ ಇದೆಯಲ್ಲ ಚೌಕನು ಸಮೇತ 10 × 10 ಸೆಂಟಿಮೀಟರ್ ಬರುತ್ತೆ. ಬಾಕ್ಸ್ ಸ್ಕ್ವೇರ್ ಚೌಕ ಬಲೆ ಬಲೆ ಇರ್ತದಲ್ಲ, ಅದು 10 × 10 ಸೆಂಟಿಮೀಟರ್. ಮೇಲೆ ಇದು ದಪ್ಪ ಇರ್ತದೆ ಟೇಪ್, ಇದು ಮಾತ್ರ ಒಂದು ಸ್ವಲ್ಪ ದಪ್ಪ ಇರ್ತದೆ ವಾಲಿಬಾಲ್ನ ಟೇಪ್. ಅದು ಎಲ್ಲವೂ 5 ಸೆಂಟಿಮೀಟರ್, ಇದು ಮಾತ್ರ 7 ಸೆಂಟಿಮೀಟರ್, 7 ಸೆಂಟಿಮೀಟರ್. ಕಂಬ ಬಂದ್ಬಿಟ್ಟು 2.5. ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಲಿಬಾಲ್ನ ನಿಯಮಗಳನ್ನು ನಾವು ನೋಡೋದಾದ್ರೆ, ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? 6 ಮತ್ತೆ 6 ಆಟಗಾರರು, 6 ಬದಲಿ ಆಟಗಾರರು ಇರ್ತಾರೆ. ಈ ಒಂದು ಆಟ ಒಂದು ತಂಡದ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಎಷ್ಟು ಸೆಟ್ ಅಲ್ಲಿ 5 ಬೆಸ್ಟ್ ಆಫ್ 3 ಆದ್ರೆ ಎಷ್ಟು ಸೆಟ್ ಅಲ್ಲಿ ವಿನ್ನರ್ಸ್ ಆಗಬೇಕು? 2 ಸೆಟ್ ವಿನ್ನರ್ಸ್. ಅದೇ 5 ಸೆಟ್ ಅಲ್ಲಿ ಆದ್ರೆ 5 ಬೆಸ್ಟ್ ಆಫ್ 5 ಸೆಟ್ ಅಲ್ಲಿ ಎಷ್ಟು ವಿನ್ನರ್ಸ್ ಆಗಬೇಕು? ಒಂದು ವಿಜಯಿ ತಂಡ ಅಂತ ಇರುತ್ತೆ 3. 5ರಲ್ಲಿ 3 ವಿನ್ನರ್ಸ್ ಆಗಲೇಬೇಕು. ಹಾಗಾಗಿ ಸೊ ಅದೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎ ತಂಡ ಬಿ ತಂಡ ಇದು ಫಸ್ಟ್ ಸೆಟ್. ಫಸ್ಟದಲ್ಲಿ 24, 25 ಇದೆ. ಯಾರಿಗೆ ಬೇಕಾಗಿರೋದು ಒಂದು ಪಾಯಿಂಟ್? ಬಿಗೆ 26 ಆಗಬೇಕು. ಯಾಕಪ್ಪ ಅಂತಂದ್ರೆ 2 ಅಂಕದಿಂದ ಮಾತ್ರ ವಿನ್ನರ್ಸ್ ಆಗಬೇಕು. ಇದು ಫಸ್ಟ್ ಸೆಟ್, ಇದು ವಿನ್ನರ್ಸ್ ಆದ್ರು. ಅದೇ ತರ ಎರಡನೇ ಸೆಟ್ ಅಲ್ಲಿ
ಅಲ್ಲಿ ಸೊ ಇವ್ರು 25 ಸೊ 23 ಆಯ್ತು. ಎ ಟೀಮು ವಿನ್ನರ್ಸ್ ಆಯ್ತು ಹೌದಾ. ಸೊ ಬೆಸ್ಟ್ ಆಫ್ 3 ಅಲ್ಲಿ ನಾವು ಹೇಳೋದಾದ್ರೆ ಈಗ ಡಿಸೈಡಿಂಗ್ ಸೆಟ್ ಹೌದಾ. ಡಿಸೈಡಿಂಗ್ ಸೆಟ್ ಅಲ್ಲಿ 15ಕ್ಕೆ ನಾವು ಮ್ಯಾಚ್ ಆಡ್ತೀವಿ. 15 ಡಿಸೈಡಿಂಗ್ ಸೆಟ್ 15ಕ್ಕೆ ಆದ್ರೆ ಸೊ ಮೂರನೇ ಸೆಟ್ 15ರಲ್ಲಿ ಯಾವ್ದಾದ್ರು ಒಂದು 12 ಆಗಬೇಕು, ಒಂದು 15 ಆಗಬೇಕು. ಸರ್ ಇಲ್ಲ ಸರ್ 12 ಆಯ್ತು ಅಥವಾ 13 ಆಯ್ತು, 14 ಆಯ್ತು, ಅವಾಗ ಏನ್ ಮಾಡ್ತೀರಾ? ಯಾರು 2 ಅಂಕವನ್ನ ಮುಂದೆ ತಗೊಂಡು ಅಂಕವನ್ನ ಗಳಿಸ್ತಾರೋ, ಯಾವುದೇ ತಪ್ಪಿಲ್ಲದೆ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡದೆ ನಿಯಮಬದ್ಧವಾಗಿ 2 ಅಂಕವನ್ನು ಯಾರು ತಗೊಳ್ತಾರೋ ಪಡೆದುಕೊಳ್ತಾರೋ ಅವರು ಮ್ಯಾಚ್ ನ ಆಸಕ್ತಿನ ವಿಜಯಶಾಲಿ ಮ್ಯಾಚ್ ವಿನ್ನರ್ಸ್. ಸೆಟ್ ವಿನ್ನರ್ಸ್ ಅಲ್ಲ, ಮ್ಯಾಚ್ ವಿನ್ನರ್ಸ್. ಆ ಮ್ಯಾಚ್ ಆ ಪಂದ್ಯದ ವಿಜಯಶಾಲಿ ಇರೋದು ಅದು ಯಾರಾದ್ರೂ ಆಗಿರ್ಬೋದು. ಸರ್ ಅದೇ ನಾವು 5 ಸೆಟ್ಗೆ ಆಡಿಸಿದ್ರೆ ಬೆಸ್ಟ್ ಆಫ್ 5ಗೆ ಥರ್ಡ್ ಸೆಟ್ ಅಲ್ಲಿ ಸೊ 20 25 ಇಲ್ಲಿ ಬಿ ತಂಡ ವಿನ್ನರ್ಸ್ ಆಯ್ತು, 2 ಸೆಟ್ ವಿನ್ನರ್ಸ್ ಆಗಿದೆ. ಸೊ 4ನೇ ಸೆಟ್ ಅಲ್ಲಿ 25 25 ಅಂತ ತಿರುಗಳು. ಇವರು 2 ಸೆಟ್ ವಿನ್ನರ್ಸ್ ಆಗಿದ್ದಾರೆ, ಇವರು 2 ಸೆಟ್ ವಿನ್ನರ್ಸ್ ಆಗಿದೆ. ಅವಾಗ ನಾವು ಎಷ್ಟು ಆಡಿಸ್ತೀವಪ್ಪ ಅಂತಂದ್ರೆ 5ನೇ ಸೆಟ್ ಆಡಿಸ್ತೀವಿ ಹೌದಾ. ಇದು ಡಿಸೈಡಿಂಗ್ ಸೆಟ್. ಎಷ್ಟು ಪಾಯಿಂಟ್ಗೆ? 15 ಪಾಯಿಂಟ್ ಆಡಿಸ್ತೀವಿ. ಹಾಗಾಗಿ ಈ ಸೆಟ್ ಅಲ್ಲಿ ಯಾರು ವಿಜಯಶಾಲಿ ಆಗ್ತಾರ ಅಂತ ನೋಡಿದಾಗ ಅವಾಗ ಬೆಸ್ಟ್ ಆಫ್ 3 ಸೆಟ್ ಅನ್ನು ಅವರು ಪಡೆಯುತ್ತಾರೆ. ಸೊ ಎ ಟೀಮ್ ಅವರು 15 13 2 ಹಂತದಿಂದ ಎ ಟೀಮ್ ವಿಜಯಶಾಲಿ ಅಂತ. ಸೊ ಈ ಟೀಮ್ ವಿನ್ನರ್ಸ್. ಕ್ಲಿಯರ್ ಗೊತ್ತಾಯ್ತಲ್ಲ? ಈ ರೀತಿ ನಾವು ಮ್ಯಾಚ್ ಅನ್ನು ಹೀಗೆ ವಾಲಿಬಾಲ್ ನ ವಿಜಯಶಾಲಿಗಳು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದಾದ್ಮೇಲೆ ನೀವು 9ನೇ ತರಗತಿಯಲ್ಲಿ ನೀವು ಸ್ಕಿಲ್ಗಳನ್ನ ಕಲ್ತೀರಿ ಹೌದಲ್ಲ. ಎಷ್ಟು ಸ್ಕಿಲ್ಗಳು ಬರ್ತವೆ ವಾಲಿಬಾಲ್ ಅಲ್ಲಿ? ಒಬ್ರು ಯಾರು ನಿಂತ್ಕೊಂಡು ಹೇಳ್ಬೋದು. ಫಸ್ಟ್ ನಾವು ಸ್ಟಾರ್ಟಿಂಗ್ ಯಾವ್ದನ್ನ ಮಾಡ್ತೀವಿ? ಸರ್ವಿಸ್. ಅದೊಂದು ಸ್ಕಿಲ್ ಹೌದಲ್ಲ. ಸೊ ವಾಲಿಬಾಲ್ ಅನ್ನ ಸರ್ವಿಸ್ ಮಾಡ್ಬೇಕಾದ್ರೆ ಅಂಡರ್ ಆರ್ಮ್ ಸರ್ವಿಸ್ ಅದು ಮಾಡಬಹುದು, ಸೈಡ್ ಆರ್ಮ್ ಸರ್ವಿಸ್ ಅದು ಮಾಡಬಹುದು. ನಾವೇನ್ ಮಾಡ್ತೀವಿ? ಟೆನ್ನಿಸ್ ಅಥವಾ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಅದು ಮಾಡ್ತೀವಿ. ಸೊ ಇಷ್ಟು ಸರ್ವಿಸ್ ಅಲ್ಲಿ ಬರ್ತಕ್ಕಂಥ. ಆದ್ರೆ ಬ್ಲಾಕ್ ಸೆಟ್ ಮಾಡ್ತಕ್ಕಂಥ ಪಾಸರ್ ಸೆಟ್ ಮಾಡಿದಂತ ಒಂದು ಬಾಲ್ ಅನ್ನ ಸ್ಮ್ಯಾಶ್ ಮಾಡಿದಾಗ ಸಿಂಗಲ್ ಹ್ಯಾಂಡ್ ಬ್ಲಾಕ್ ಮಾಡಬಹುದು, ಸಿಂಗಲ್ ಮ್ಯಾನ್, ಡಬಲ್ ಮ್ಯಾನ್, ಟ್ರಿಬಲ್ ಮ್ಯಾನ್ ಬೇಕಾದ್ರೆ ಬ್ಲಾಕಿಂಗ್ ಮಾಡಬಹುದು. ಓಕೆ, ಇವೆಲ್ಲವೂ ಸಮೇತ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ರಿ. ಆದ್ರೆ 10ನೇ ತರಗತಿಯಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಬರ್ತದೆ. ಎಲ್ಲ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರಲ್ಲ? ಇದರಲ್ಲಿ ವಾಲಿಬಾಲ್ ಆಟದ ಪ್ರಮುಖ ಆಟಗಾರರಾದಂತಹ ಶ್ಯಾಮ್ ಸುಂದರ್, ಎ ರಮಣರಾವ್, ಜಿಮ್ಮಿ ಜಾರ್ಜ್, ಶ್ರೀಧರನ್ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಚಾರ್ಲ್ಸ್ ಕಿರ್ಲಿ, ಎಮಿಲಿಕಾ ಲೂಯಿಜಾ ಅಂತಕ್ಕಂಥವ್ರು ಈ ಆಟದ ವಾಲಿಬಾಲ್ ಆಟದಲ್ಲಿ ಇದ್ದಾರೆ. ಸೊ ಮೊದಲನೇದಾಗಿ ಎಂ ಶ್ಯಾಮ್ ಸುಂದರ್ ರಾವ್. ಎಂ ಶ್ಯಾಮ್ ಸುಂದರ್ ರಾವ್ ಅವರು ಆಂಧ್ರ ಪ್ರದೇಶದವರು. ಇವರು ಹಲವು ಬಾರಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇವರು ಕ್ರೀಡಾ ಸಾಧನೆಗಾಗಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ ಮತ್ತು ಕ್ರೀಡಾ ತರಬೇತಿಗಾಗಿ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅರ್ಜುನ ಪ್ರಶಸ್ತಿ ನಿಮಗೆ ಕಳೆದ ಸಾಲೆಯಲ್ಲಿ ನಾವು ಹೇಳಿದಾಗ ಸೊ ಎಷ್ಟು 5 ಲಕ್ಷ ಬಹುಮಾನ ಅಂತ ಹೇಳಿದ್ರು ಹೌದಾ. ಈ ಅರ್ಜುನ ಪ್ರಶಸ್ತಿ 1961ರಲ್ಲಿ ಪ್ರಾರಂಭವಾಯಿತು. ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಅಂದ್ರೆ 2021-22, 2022-23, 2023-24 ಸತತವಾಗಿ 3 ವರ್ಷ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಈ ಅರ್ಜುನ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಅಂತಹ ಅರ್ಜುನ ಪ್ರಶಸ್ತಿಯನ್ನು ವಾಲಿಬಾಲ್ ಆಟಗಾರರಾದ ಎಂ ಶ್ಯಾಮ್ ಸುಂದರ್ ರಾವ್ ಅವರು ಗಳಿಸಿದ್ದಾರೆ. ಈ ಅರ್ಜುನ ಪ್ರಶಸ್ತಿಯ ಈ ನಗದು ಬಹುಮಾನ ಇವತ್ತು ಎಷ್ಟಿದೆ ಗೊತ್ತಾ? ಯಾರಿಗಾದ್ರು ಎಷ್ಟು ಲಕ್ಷ ಅಂತ ಒಂದು ಬಹುಮಾನದ ಮೊತ್ತ ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟು? 10 ಲಕ್ಷ ಇತ್ತಲ್ಲ. ಸೊ ಇದು ಚೇಂಜ್ ಆಗಿದೆ. ಅರ್ಜುನ ಪ್ರಶಸ್ತಿಯ ಒಂದು
ಈ ಒಂದು ಕ್ರೀಡಾ ಸಾಧನೆ ಕ್ರೀಡಾ ಪ್ರಶಸ್ತಿಯನ್ನ ಎಂದು ಕೊಡಲಾಗುತ್ತದೆ? ಯಾವಾಗ ಕೊಟ್ಟರು ಗೊತ್ತಾ? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಗಸ್ಟ್ 29 ಏನಕ್ಕೆ? ಕರೆಕ್ಟ್ ಆಗಿತ್ತ ನೀವು ಹೇಳಿದ್ರು? ಯಾರು? ಧ್ಯಾನ್ ಚಂದ್ ಯಾರು? ಹಾಕಿ ಮಾಂತ್ರಿಕ. ವೆರಿ ಗುಡ್. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಹೆಂಗೆ ಜೂನ್ 21 ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡ್ತಿದೀವೋ ಹಾಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಅಂದ್ಬಿಟ್ಟು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಸ್ಟ್ 29ನೇ ತಾರೀಕು. ಇದು ತಿಳ್ಕೊಂಡಿರ್ಬೇಕು, ನೀವು ಎಲ್ಲರೂ ತಿಳ್ಕೊಂಡಿರ್ಬೇಕಿದೆ. ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಅವತ್ತೇ ಯಾಕೆ ಮಾಡ್ತಾರೆ ಅಂತಂದ್ರೆ ಮೇಜರ್ ಜನರಲ್ ಧ್ಯಾನ್ ಚಂದ್ ಅವರ ಬರ್ತ್ಡೇ, ಹುಟ್ಟಿದ ಹಬ್ಬ. ಆ ದಿನದಂದೇ ನಾವು ಮಾಡ್ತೀವಿ. ಸೊ ಅಂದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂತಹ ಕ್ರೀಡಾಪಟುಗಳಿಗೆ ಈ ಅರ್ಜುನ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಅದು ಅರ್ಜುನನ ಪ್ರತಿಮೆ ಇರ್ತಕ್ಕಂತಹ ಮೂರ್ತಿ ಇರ್ತಕ್ಕಂತಹ ಕಂಚಿನ ಪ್ರತಿಮೆಯನ್ನು ಜೊತೆಗೆ ನಗದು ಬಹುಮಾನ 15 ಲಕ್ಷ ನಗದು ಬಹುಮಾನವನ್ನ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಕೇಂದ್ರದಲ್ಲಿ ಕೊಡಲಾಗುತ್ತದೆ. ಹಾಗೆ ಇವರು ತರಬೇತುದಾರರಿಗೆ ಕೊಡ್ತಕ್ಕಂತಹ ಪ್ರಶಸ್ತಿ ಯಾವುದು? ದ್ರೋಣಾಚಾರ್ಯ ಪ್ರಶಸ್ತಿ. ಇವರು ಆಂಧ್ರ ಪ್ರದೇಶದವರು ಆದರೂ ಸಮೇತ ಎಂ ಶ್ಯಾಮ್ ಸುಂದರ್ ಅವರು ಆಟಗಾರರಾಗಿ ಅರ್ಜುನ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಹಾಗೆ ತರಬೇತುದಾರರಾಗಿ ಅಂದ್ರೆ ಕೋಚ್ ಗೊತ್ತಲ್ಲ, ಆ ಕೋಚ್ ಆಗಿ ಎಂ ಶ್ಯಾಮ್ ಸುಂದರ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಆ ದ್ರೋಣಾಚಾರ್ಯ ಪ್ರಶಸ್ತಿಯ ಮೊತ್ತ ಎಷ್ಟು ಗೊತ್ತಾ? ಇದು ಸಮೇತ 15 ಲಕ್ಷ. ಇದು ಕೂಡ 15 ಲಕ್ಷ. ಒಂದು ತಂಡ ವಿಜಯಶಾಲಿ ಆಯ್ತು ಅಂದ್ರೆ, ಈ ಮೊನ್ನೆಲ್ಲ ಪ್ರೋ ಕಬಡ್ಡಿಯಲ್ಲಿ ನೋಡಿದ್ರಿ ಹೌದಲ್ಲಪ್ಪ? ಪ್ರೋ ಕಬಡ್ಡಿಯಲ್ಲಿ IPL ಕ್ರಿಕೆಟ್ ಆಗಲಿ, ಸೊ ವಿನ್ನರ್ಸ್ ಆದಂತಹ ತರಬೇತುದಾರರಿಗೆ ಉತ್ತಮವಾದಂತಹ ಪಾರಿತೋಷಕ ಪ್ರಶಸ್ತಿ ಮತ್ತೆ ಹಣ ಸಮೇತ ಅವರಿಗೆ ಹರಿದು ಬರ್ತಾ ಇದೆ. ಹಾಗೆ ಎಂ ಶ್ಯಾಮ್ ಸುಂದರ್ ಅವರು ಸಮೇತ 15 ಲಕ್ಷ ನಗದು ಬಹುಮಾನವನ್ನ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಟಗಾರ, ಅದಕ್ಕೆ ಗೌರವವನ್ನು ನೀಡಿ ಸನ್ಮಾನಿಸಲಾಗಿದೆ. ಹಾಗೆ ಎಂ ರಮಣರಾವ್ ಎರಡನೇ ಆಟಗಾರ, ಆಂಧ್ರ ಪ್ರದೇಶದ ಇವರು ಸಮೇತ ಹಲವು ಬಾರಿ ಭಾರತ ವಾಲಿಬಾಲ್ ತಂಡವನ್ನು ಪ್ರತಿನಿಧಿಸಿದ್ರಲ್ಲೇ ಭಾರತ ಸರ್ಕಾರ ಇವ್ರಿಗೂ ಸಮೇತ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಆಟಗಾರರಿಗೂ ಸಮೇತ ಭಾರತ ಘನ ಸರ್ಕಾರ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸಮೇತ ಗಳಿಸಿದೆ. ಹಾಗೆ ಅತ್ಯುತ್ತಮ ಆಟಗಾರ ಯಾರಪ್ಪ ಅಂತಂದ್ರೆ ಜಿಮ್ಮಿ ಜಾರ್ಜ್. ಚಿತ್ರ ಕೊಟ್ಟಿದ್ದಾರೆ ನೋಡಿ. ಇವರು ಕೇರಳದವರು, ಮೂಲತಃ ಕೇರಳದವರಾದಂತ ಇವರು ಭಾರತದ ಅತ್ಯುತ್ತಮ ಆಟಗಾರ ವಾಲಿಬಾಲ್ ಅಲ್ಲಿ ಒಬ್ಬರು. ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದಂತ ಇವರು ಕಾರು ದುರ್ಘಟನೆಯಲ್ಲಿ ಇಟಲಿಯಲ್ಲಿಯೇ ಮೃತಪಟ್ಟರು. ಆಕ್ಸಿಡೆಂಟ್ ಆಗಿ ಅವರು ಕಾರಿನಲ್ಲಿ ಆಡ್ತಾರೆ. ಇಷ್ಟು ಇವತ್ತಿನ ಒಂದು ವಾಲಿಬಾಲ್ ನಲ್ಲಿ ಬರ್ತಕ್ಕಂತಹ ರಾಷ್ಟ್ರೀಯ ಆಟಗಾರರ ಪರಿಚಯ. ಸೊ ಲಾಸ್ಟ್ ಒಂದೇ ಒಂದು ಇವರು ಯಾರು ಜೆ.ಇ. ಶ್ರೀಧರನ್ ಇವೊಬ್ಬರು, ಇವರು ತಮಿಳುನಾಡಿನವರಂತಹ ಜೆ.ಇ. ಶ್ರೀಧರನ್ ಅವರು ಭಾರತದ ಅತ್ಯುತ್ತಮ ಸೆಟ್ಟರ್. ವಾಲಿಬಾಲ್ ನಲ್ಲಿ ಸೆಟ್ಟರ್ ಇಂದಲೇ ಮ್ಯಾಚ್ ಗೆಲ್ಲೋದು. ಬಾಲ್ ಹೆಂಗೆ ನಾವು ಲಿಫ್ಟ್ ಅನ್ನು ಹಾಕ್ಕೊಡ್ತೀವಿ, ಬಾಲ್ ಅನ್ನ ನಾವು ಹೆಂಗ್ ಸೆಟ್ ಮಾಡ್ತೀವಿ, ಅದ್ರ ಮೇಲೆ ಸ್ಮ್ಯಾಶರ್ ಅಂತಕ್ಕಂಥ ನೋಡಿದ್ದಾರೆ. ಆ ಸೆಟ್ಟರ್ ಇಲ್ಲ ಅಂತಂದ್ರೆ ಮ್ಯಾಚ್ ನಮ್ಮ ಕೈ ಕಂಟ್ರೋಲ್ ಇರಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಆಟಗಾರ ಶ್ರೀಧರನ್. ಸೊ ಇವರು ಅತ್ಯುತ್ತಮ ಸೆಟ್ಟರ್ ಆಗಿದ್ದು ಭಾರತ ವಿವಿಧ ವಯೋಮಾನ ತಂಡಗಳ ತರಬೇತಿಗೊಳಿಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಜೆ.ಇ. ಶ್ರೀಧರನ್. ಸೊ ಇಷ್ಟು ಇವತ್ತು ರಾಷ್ಟ್ರೀಯ ಆಟಗಾರರ ಪರಿಚಯವನ್ನು ನಾವು ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತು ಅಂತ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ.